ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಮಯೂರಿ ಬಸವರಾಜ್ ಕೂಚುಪುಡಿ ಡಾನ್ಸರ್. ಕರ್ನಾಟಕದಲ್ಲಿ 30 ಜಿಲ್ಲೆ, ಇಂಡಿಯಾದಲ್ಲಿ 15 ಸ್ಟೇಟು, 10 ದೇಶ, 2,000ಕ್ಕೂ ಅಧಿಕ ಕಾರ್ಯಕ್ರಮ. ಕರ್ನಾಟಕದಲ್ಲಿ ಕೂಚುಪುಡಿಲಿ ಸ್ತ್ರೀ ವೇಷ ಮಾಡುವ ಏಕೈಕ ವ್ಯಕ್ತಿ ಬಲಕುಂದಿ ಬಸವರಾಜ್. ಇವತ್ತು ಯಾಕಪ್ಪ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ, ಸುಂದರವಾದ ಸ್ಕೂಲು ರಾಷ್ಟ್ರೀಯ ವಿದ್ಯಾನಿಕೇತನ ಶಾಲೆ ವಾರ್ಷಿಕೋತ್ಸವ ಮಾರ್ಚ್ 8ನೇ ತಾರೀಕು ನಡೆಯುತ್ತೆ. ನಾನು ಬರ್ತಾ ಇದ್ದೀನಿ. ಈ ಶಾಲೆಯ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯವರು ಕಳಕಳಿಯಿಂದ ನನ್ನನ್ನು ಕರೆಸಿಕೊಂಡಿದ್ದಾರೆ. ಈ ಶಾಲೆಯ ಒಂದು ವೈಶಿಷ್ಟ್ಯತೆ ಹೇಳಬೇಕು. ಏನು ಗೊತ್ತಾ, ಈ ಶಾಲೆ ಕ್ರೀಡೆ, ಶಿಕ್ಷಣ ಮತ್ತು ಅನೇಕ ಸಾಂಸ್ಕೃತಿಕವಾಗಿ ಒಂದು ಒಮ್ಮಕ್ಕುವ ಒಂದು ಶಾಲೆ ಅಂದರೆ ರಾಷ್ಟ್ರೀಯ ವಿದ್ಯಾನಿಕೇತನ ಶಾಲೆ. ಈ ಶಾಲೆಯ ವಿಶೇಷತೆಯಲ್ಲಿ ಎಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕೂ ಮತ್ತು ಸಾಂಸ್ಕೃತಿಕವಾಗಿ ನಡೆಯುವ ಕಾರ್ಯಕ್ರಮಕ್ಕೂ ಅತಿ ಹೆಚ್ಚು ಭಾಗವಹಿಸ್ತಾರೆ. ಈ ಶಾಲೆಗೆ ನಾನು ಕೂಚುಪುಡಿ ನೃತ್ಯ ಪ್ರದರ್ಶನ ಮಾಡಲು ಬರ್ತಾ ಇದ್ದೀನಿ. ನೀವು ಬನ್ನಿ. ಉಪ್ಪಾರ ಸೊಳ್ಳೆಯ ಆಜುಬಾಜಿನ ಎಲ್ಲ ಊರಿನ ಜನತೆ ಅಂತ ಹೇಳ್ತಾ ಇದ್ದೀನಿ. ಸುರಗುಪ್ಪದಲ್ಲಿ ಎಲ್ಲ ಶಾಲೆ, ಸಿಟಿಯಲ್ಲಿರೋ ಶಾಲೆಗೂ ಸೆಡ್ ಹೊಡೆಯುವ ಶಾಲೆ ಅಂದರೆ ರಾಷ್ಟ್ರೀಯ ವಿದ್ಯಾನಿಕೇತನ ಶಾಲೆ ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಮಯೂರಿ ಬಸವರಾಜ್ ಕೂಚುಪುಡಿ ಡಾನ್ಸರ್. ಕರ್ನಾಟಕದಲ್ಲಿ 30 ಜಿಲ್ಲೆ, ಇಂಡಿಯಾದಲ್ಲಿ 15 ಸ್ಟೇಟು, 10 ದೇಶ, 2,000ಕ್ಕೂ ಅಧಿಕ ಕಾರ್ಯಕ್ರಮ. ಕರ್ನಾಟಕದಲ್ಲಿ ಕೂಚುಪುಡಿಲಿ ಸ್ತ್ರೀ ವೇಷ ಮಾಡುವ ಏಕೈಕ ವ್ಯಕ್ತಿ ಬಲಕುಂದಿ ಬಸವರಾಜ್. ಇವತ್ತು ಯಾಕಪ್ಪ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ, ಸುಂದರವಾದ ಸ್ಕೂಲು ರಾಷ್ಟ್ರೀಯ ವಿದ್ಯಾನಿಕೇತನ ಶಾಲೆ ವಾರ್ಷಿಕೋತ್ಸವ ಮಾರ್ಚ್ 8ನೇ ತಾರೀಕು ನಡೆಯುತ್ತೆ. ನಾನು ಬರ್ತಾ ಇದ್ದೀನಿ. ಈ ಶಾಲೆಯ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯವರು ಕಳಕಳಿಯಿಂದ ನನ್ನನ್ನು ಕರೆಸಿಕೊಂಡಿದ್ದಾರೆ. ಈ ಶಾಲೆಯ ಒಂದು ವೈಶಿಷ್ಟ್ಯತೆ ಹೇಳಬೇಕು. ಏನು ಗೊತ್ತಾ, ಈ ಶಾಲೆ ಕ್ರೀಡೆ, ಶಿಕ್ಷಣ ಮತ್ತು ಅನೇಕ ಸಾಂಸ್ಕೃತಿಕವಾಗಿ ಒಂದು ಒಮ್ಮಕ್ಕುವ ಒಂದು ಶಾಲೆ.